ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಯಾವ ವಲಯಕ್ಕೆ ಏನೇನು ದಕ್ಕಿದೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಇಷ್ಟೊತ್ತು ಕೂಡ ಒಂದು ಅಪ್ಡೇಟ್ ಇದೆ ನೋಡೋಣ. ಬಿಜೆಪಿಗರಿಗೆ ಕಾಂಗ್ರೆಸ್ ಶಾಸಕ ಯಾಸಿರ್ ಪಠಾಣ್ ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರಂತೆ. ಬಿಜೆಪಿಗರೇ ನಿಮ್ಮಿಂದಲೇ ಗ್ಯಾರಂಟಿ ವಾಪಸಿ ಶುರುವಾಗ್ಲಿ ಅಂತ ಅವ್ರದ್ದು ಚಾಲೆಂಜ್. ನಿಮ್ಮ 1 ಕೋಟಿ ನೋಂದಾಯಿತ ಸದಸ್ಯರು ಗ್ಯಾರಂಟಿಯನ್ನು ವಾಪಸ್ ಮಾಡಲಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ನಿಮ್ಮವರಿಗೆ ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ವಾಪಸಿಗೆ ಕರೆಯನ್ನು ಕೊಟ್ಟು ಬಿಡಿ, ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡುಕಬೇಡಿ ಅಂತೆಲ್ಲ ಕಿಡಿಕಾರಿದ್ದಾರೆ. ಬಜೆಟ್ನಲ್ಲಿ ಮುಸ್ಲಿಮರ ಓಲೈಕೆ ಯಾವುದೂ ಆಗಿಲ್ಲ ಅನ್ನೋದು ಯಾಸಿರ್ ಖಾನ್ ಅವರ ಹೇಳಿಕೆ ಆಗ್ತಾ ಇದೆ. ಶಿಗ್ಗಾವಿಯ ಕಾಂಗ್ರೆಸ್ ಶಾಸಕ ಫಸ್ಟ್ ಟೈಮ್ MLA ಓಪನ್ ಚಾಲೆಂಜ್ ಅನ್ನ ಬಿಜೆಪಿಗರಿಗೆ ಹೇಳುತ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಒಳ್ಳೆಯ ಬಜೆಟ್ ಅನ್ನು ಮಂಡಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ಬಹಳಷ್ಟು ಕಾಳಜಿ ಇದೆ ನಮ್ಮ ಸರ್ಕಾರಕ್ಕೆ. ಆಶಾ ಕಾರ್ಯಕರ್ತರ ಒಂದು ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿಯ ಸಹಾಯಕಿಯರದು ಗೌರವಧನವನ್ನು ಹೆಚ್ಚು ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಅದನ್ನು ಕೂಡ ಮುಂದುವರಿಸಿದ್ದಾರೆ. ಅದ್ಭುತ ಬಜೆಟ್ ಅಂತೆಲ್ಲ ಹೇಳ್ಕೊಳ್ತಾ ಗಿವ್ ಇಟ್ ಅಪ್ ಗ್ಯಾರಂಟಿಯನ್ನು ಮಾಡಬೇಡಿ, ನೀವೇ ಯಾಕೆ ಮಾಡಬಾರ್ದು ಅಂತ ಬಿಜೆಪಿ ಕೇಳೋ ಪರಿಸ್ಥಿತಿಯಲ್ಲಿ ಶಾಸಕರು ಇದ್ದಂಗೆ ಕಾಣಿಸ್ತಾ ಇದೆ. ನಿಧಾನಕ್ಕೆ ಈ ಗ್ಯಾರಂಟಿ ವಿಚಾರವಾಗಿ ಕಾಂಗ್ರೆಸ್ನ ಶಾಸಕರ ವರಸೆ ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ಅವ್ರು ಹೇಳ್ತಾ ಇದ್ರಲ್ಲ, ಈಗ ಬಿಜೆಪಿಯಲ್ಲಿ ನೋಂದಾಯಿತ ಸದಸ್ಯರೇ 1 ಕೋಟಿ ಜನ ಇದ್ದಾರೆ, ಅಷ್ಟು ಜನ ಬಿಟ್ಬಿಟ್ರೆ ಸರ್ಕಾರದ ಹೊರೆ ತಗ್ಗುತ್ತೆ, ನೀವು ಯಾಕೆ ನಮಗೆ ಹೆಲ್ಪ್ ಮಾಡಬಾರ್ದು, ನಿಮ್ಮಿಂದಲೇ ಸ್ಟಾರ್ಟ್ ಆಗಿಬಿಡ್ಲಿ ಅಂತೆಲ್ಲ ಸವಾಲು ಹಾಕ್ತಾ ಇದ್ದಾರೆ. ಆಬ್ವಿಯಸ್ಲಿ ಇದಕ್ಕೆ ಬಿಜೆಪಿ ಸುಮ್ಮನೆ ಕೂರುತ್ತಾ? ನಮ್ಮನ್ನು ಕೇಳಿ ನೀವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟಿನಲ್ಲಿ ಗ್ಯಾರಂಟಿ ಯುದ್ಧ 2 ವರ್ಷಗಳ ಬಳಿಕ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈ ಸಲ ಓವರ್ ಆಲ್ ಬಜೆಟ್ ನ ಆಲ್ಮೋಸ್ಟ್ 12.5%ಕ್ಕೂ ಹೆಚ್ಚು ದುಡ್ಡನ್ನು ಎತ್ತಿಟ್ಟಿದ್ದಾರೆ. ಮುಂದಿನ ವರ್ಷ ಕೂಡ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸ್ತಾರೆ. ಈ ಅವಧಿಯ ಎಲ್ಲಾ ಬಜೆಟ್ಗಳನ್ನ ಅವರೇ ಮಂಡಿಸ್ತಾರೆ. ಅಂದ್ರೆ 5 ವರ್ಷದ ಟರ್ಮ್ ಏನಿದೆ ಅವರೇ ಮಂಡಿಸ್ತಾರೆ ಅಂತ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನೇ 5 ವರ್ಷಗಳ ತನಕ ಕುರ್ಚಿಯಲ್ಲಿ ಭದ್ರವಾಗಿರ್ತಾರೆ ಅನ್ನುವಂತಹ ಭವಿಷ್ಯವನ್ನ ನುಡಿತಾ ಇದ್ದಾರೆ ಅವರ ಆಪ್ತ ಸಚಿವ HC ಮಹದೇವಪ್ಪ. ಲೆಕ್ಕಾಚಾರ ಅಲ್ಲ, ರಾಜ್ಯದ ತೆರಿಗೆ ಹಣನ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಬಳಸುವಂತಹದ್ದು ಅಂತೇಳಿ ಪ್ರಾರಂಭದಲ್ಲಿ ಅವರು ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯದ ಬೇರೆ ಬೇರೆ ಸರ್ಕಾರಗಳು ಬಡ್ಜೆಟ್ನ ಮಾಡ್ತವೆ. ದೇ ಕಾಂಟ್ attribute like that. No. Attribute like that. ಕಾನ್ಸ್ಟಿಟ್ಯೂಷನಲ್ಲಿ ಈಕ್ವಾಲಿಟಿ ಆ್ಯಂಡ್ ಈಕ್ವಲ್ ಆಪರ್ಚುನಿಟಿ ಕೊಟ್ಟಿಲ್ವಾ? ತುಳಿತಕ್ಕೊಳಗಾದ ಸಮಾಜಕ್ಕೆ ಅಸಮಾನತೆ ಸಮಾಜನ ಸಮಾಜ ಕಟ್ಟೋದಕ್ಕೆ ಹೌ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ and to also achieve the goal of sustainable development. How we should do? It's all constitutional provisions. To come back in equality and to also achieve the goal of sustainable development through planning and budgetary allocation. ಮಾಡಬೇಕಲ್ವಾ? ಅದನ್ನು ಮಾಡಿದ್ದಾರೆ. ಅದರಲ್ಲಿ ತಪ್ಪು ಹುಡುಕೋದು ಅಗತ್ಯ ಇಲ್ಲ. ಈಗ ಒಂದು ರೆಕಾರ್ಡ್ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4,90,000 ಕೋಟಿ ರೂಪಾಯಿಂದು ಬಜೆಟ್ ಮಾಡಿದ್ದಾರೆ. ಅದರಲ್ಲಿ 42,008 ಕೋಟಿ ರೂಪಾಯಿನ SCP TSP ಹಣನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈ 29,992 SCP, 12,000 ಕೋಟಿ ST ಕೊಟ್ಟಿದ್ದಾರೆ. ಇದು ಒಂದು ಸುಸ್ಥಿರವಾಗಿ ಇರತಕ್ಕಂಥ ಬಜೆಟ್. ನೀರಾವರಿ, ಇನ್ಫ್ರಾಸ್ಟ್ರಕ್ಚರ್, ಸಮಾಜ ಕಲ್ಯಾಣ, ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಆರೋಗ್ಯ, ಈ ಆದ್ಯತೆ ವಲಯಗಳಿಗೆ ವಿಮೆನ್ ಡೆವಲಪ್ಮೆಂಟ್ ಇದನ್ನು ಕೊಟ್ಟು ಒಂದು ಸುಸ್ಥಿರವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಇದೊಂದು ಉತ್ತಮವಾದಂಥ ಬೆಳವಣಿಗೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಮತ್ತು ಎಲ್ಲ ವರ್ಗಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಬಡ್ಜೆಟ್. ಈ ಬಡ್ಜೆಟನ್ನು ಮಾಡುವಾಗ ಸಾಲದ ಮಿತಿಯನ್ನು 25% ಒಳಗಡೆ ಇಡಬೇಕು, ಅಷ್ಟರಲ್ಲಿ ಇಟ್ಟಿದ್ದಾರೆ. ಮತ್ತು GSDPನ ಅದರಲ್ಲಿ ಬರೀ 3% ಒಳಗೆ ಇಡಬೇಕು, ಅದರೊಳಗಡೆ ಇಟ್ಟಿದ್ದಾರೆ. ಇಟ್ ಈಸ್ ವೆರಿ ವೆಲ್ ಮೇಂಟೈನ್ಡ್ ಫಿಸಿಕಲ್ ಡಿಸಿಪ್ಲಿನರಿ ಆ್ಯಕ್ಟ್. ಇಷ್ಟು ಎಲ್ಲ ಇದರಲ್ಲಿ 51,000 ಕೋಟಿ ಗ್ಯಾರಂಟಿಗೆ ಇಟ್ಟು ಎಲ್ಲ ಇಲಾಖೆಗಳ ಬೇಡಿಕೆಗಳನ್ನು ಗಮನದಲ್ಲಿಟ್ಟು ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಇಟ್ಕೊಂಡು ವಿಷನ್ ಇಟ್ಕೊಂಡು ಮಾಡಿರೋಂಥ ಒಂದು ಜನಪರವಾದಂಥ ಅಭಿವೃದ್ಧಿ ಪರವಾದಂಥ
ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಳ್ಳೆಯ ಬಜೆಟು. ಮತ್ತು ಬೌದ್ಧ ಜೈನರು ಇವರಿಗೆ 100 ಕೋಟಿ ರೂಪಾಯಿನ ಇಟ್ಟಿದ್ದಾರೆ, ಅದೊಂದು ಸ್ವಾಗತಕರವಾದದ್ದು. ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಬುದ್ಧನ